ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 4 ಮಾರ್ಚ್ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥ ಆರ್ಟಿಕಲ್ಗಳನ್ನು ನಾವು ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಈ UP ವುಮನ್ ಆನ್ ಡೆತ್ ರೋ ಇನ್ UAE ಎಕ್ಸಿಕ್ಯೂಟೆಡ್. ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಾರತೀಯ ಮೂಲದ ಮಹಿಳೆಯೊಬ್ಬರಿಗೆ ಅಬುದಾಬಿಯಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಏನು ವಿದೇಶಗಳಲ್ಲಿ ವಾಸವನ್ನು ಮಾಡ್ತಾ ಇರುವಂಥ ಭಾರತೀಯ ಪ್ರಜೆಗಳು ಯಾವ ರೀತಿಯ ಒಂದು ಕಾನೂನು ತೊಡಕುಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು, ಹಾಗೆ ವಿದೇಶಗಳಲ್ಲಿ ಭಾರತೀಯ ಒಂದು ನಾಗರಿಕರು ಎದುರಿಸ್ತಾ ಇರುವಂಥ ಕಷ್ಟಗಳನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ಚರ್ಚೆನ ಮಾಡಲಿದ್ದೇವೆ. ಸೊ ಈ ಒಂದು ಟಾಪಿಕ್ನ ಅಥವಾ ಈ ಒಂದು ಆರ್ಟಿಕಲ್ನ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ಯು ಪಿ ನಿವಾಸಿಯಾಗಿರುವಂಥ ಶಹಜಾದಿ ಖಾನ್ ಅವರಿಗೆ ಮರಣದಂಡನೆ ಶಿಕ್ಷೆನ ನೀಡಲಾಗಿದೆ. ಹಾಗಿದ್ರೆ ಯಾವ ಒಂದು ಕಾರಣಕ್ಕಾಗಿ ಇವರಿಗೆ ಗಲ್ಲು ಶಿಕ್ಷೆ ಅಥವಾ ಮರಣ ದಂಡನೆಯನ್ನು ನೀಡಲಾಗಿದೆ ಅಂತ ನೋಡೋದಾದರೆ, ಏನು ಅಬುದಾಬಿಯಲ್ಲಿ ಅಥವಾ UAEಯಲ್ಲಿ ತನಗೆ ಉದ್ಯೋಗವನ್ನು ನೀಡಿರುವಂಥ, ಅಂದರೆ ಉದ್ಯೋಗದಾತನ 4 ತಿಂಗಳ ಮಗುವನ್ನು ಏನು ಮಾಡಲಾಗಿದೆ ಅಂತಂದರೆ ಇವರು ಹತ್ಯೆನ ಮಾಡಿದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಏನು ಮಾಡಲಾಗಿತ್ತು ಅಂತಂದರೆ ಫೆಬ್ರವರಿ 15 ಇವರಿಗೆ ಗಲ್ಲು ಶಿಕ್ಷೆನ ವಿಧಿಸಲಾಗಿತ್ತು. ಸೊ ಇವರ ಒಂದು ಅಂತಿಮ ವಿಧಾನಗಳು ಮಾರ್ಚ್ 5 ಅಂದರೆ ಇವತ್ತು ನಡೆಯಲಿದೆ. ಸೊ ಈ ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿರುವಂಥದ್ದು. ಸೊ ಈ ರೀತಿ ಒಂದು ಪ್ರಕರಣ ಯಾವ ರೀತಿ ಒಂದು ಸಮಸ್ಯೆಯನ್ನು ಹುಟ್ಟಾಕಿದೆ ಅಂತಂದರೆ, ಸೊ ಕಾನೂನು ಪ್ರಾತಿನಿಧ್ಯ ಮತ್ತು ರಾಜತಾಂತ್ರಿಕ ಹಸ್ತಕ್ಷೇಪ ಮತ್ತು ಮಾನವ ಹಕ್ಕುಗಳ ಒಂದು ಸಮಸ್ಯೆಗಳ ಕುರಿತು ಏನು ಮಾಡಿದೆ ಅಂತಂದರೆ, ಈ ಒಂದು ಪ್ರಕರಣ ಇಲ್ಲಿ ಕಳವಳವನ್ನು ಉಂಟು ಮಾಡಿದ. ಸೊ ಈ ಪ್ರಕರಣದ ಒಂದು ಮತ್ತು ಮರಣದಂಡನೆ ಕುರಿತು ನಾವು ನೋಡೋದಾದರೆ, ಪ್ರಕರಣ ಮತ್ತು ಮರಣದಂಡನೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ UAEನ ಅತ್ಯುನ್ನತ ನ್ಯಾಯಾಲಯ ಅಂದರೆ ಟಾಪ್ ಕೋರ್ಟ್ ಏನು ಮಾಡಿದೆ ಅಂತಂದರೆ, ಇವರಿಗೆ ಮರಣದಂಡನೆ ಅಥವಾ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿರುವಂಥದ್ದು. ಸೊ ಇಲ್ಲಿ ಈ ರೀತಿಯ ಒಂದು ಹತ್ಯೆಗೆ ಪ್ರಮುಖ ಕಾರಣವನ್ನು ಇಲ್ಲಿ ಈ ಶಹಜಾದಿ ಖಾನ್ ಅವರು ನೀಡಿರುವಂಥದ್ದು ಏನಂತಂದರೆ, ಏನಿವಾಗ ಉದ್ಯೋಗದಾತರ ಕುಟುಂಬ ಏನಿದೆ, ಸೊ ಈ ಉದ್ಯೋಗದಾತರ ಕುಟುಂಬದಿಂದ ಇವರು ಅತಿಯಾದ ಒಂದು ಚಿತ್ರಹಿಂಸೆಯನ್ನು ಫೇಸ್ ಮಾಡ್ತಾ ಇರ್ತಾರೆ. ಚಿತ್ರಹಿಂಸೆ ಮತ್ತು ಅವರನ್ನು ಅವಮಾನದಿಂದ ಅವರನ್ನು ನೋಡಲಾಗ್ತಾ ಇರತ್ತೆ. ಅವಮಾನ, ಚಿತ್ರಹಿಂಸೆ. ಹಾಗೆ ಏನಿವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆಯನ್ನು ಮಾಡಿರ್ತಾರೆ ಶಹಜಾದಿ ಖಾನ್ ಅವರು, ಇದರ ತಪ್ಪೊಪ್ಪಿಗೆನ ಒಪ್ಕೊಳ್ಳಿಕ್ಕೆ, ಸೊ ತಪ್ಪೊಪ್ಪಿಗೆನ ಇಲ್ಲಿ ಮಾಡಿಕೊಳ್ಳಲಿಕ್ಕೆ ಸೊ ಇವರಿಗೆ ಅತಿಯಾದ ಬಲವಂತವನ್ನು ಕೂಡ ಮಾಡ್ತಾರೆ. ಸೊ ಈ ರೀತಿ ಭಾರತೀಯ ಪ್ರಜೆಗಳು ವಿದೇಶಗಳಲ್ಲಿ ಚಿತ್ರಹಿಂಸೆಯಾದಂಥ ಮತ್ತು ಅವಮಾನಕರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ತಪ್ಪೊಪ್ಪಿಗೆ ಅಂತ ಬಂದ ಸಂದರ್ಭದಲ್ಲಿ ಅವರಿಗೆ ಬಲವಂತವಾಗಿ ಅವರನ್ನು ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಸೊ ಈ ರೀತಿಯ ಸಮಸ್ಯೆಗಳನ್ನು ಭಾರತೀಯ ಪ್ರಜೆಗಳು ವಿದೇಶಗಳಲ್ಲಿ ಫೇಸ್ ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಏನು ಮಾರ್ಚ್ 5 ನಡೆಯಲಿರುವಂತಹ ಒಂದು ಅಂತಿಮ ವಿಧಾನಗಳೇನಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಏನು ಈ ಶಹಜಾದಿ ಖಾನ್ ಏನಿದ್ದಾರೆ, ಸೊ ಇವರ ಕುಟುಂಬಕ್ಕೆ ಏನು ಮಾಡಿದೆ ಅಂದರೆ ಭಾರತ ಸರ್ಕಾರ ಇಲ್ಲಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಉಚಿತವಾದಂಥ ವೀಸಾಗಳನ್ನ ಕೂಡ ಇಲ್ಲಿ ಭಾರತ ಸರ್ಕಾರ ಅವರಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ನಿಂದ ನಮಗೆ ತಿಳಿದು ಬರುವಂಥದ್ದು ಏನಂತಂದ್ರೆ, ಸೊ ವಿದೇಶಗಳಲ್ಲಿ, ಸೊ ಅದರಲ್ಲಿ ವಿಶೇಷವಾಗಿ ಗಲ್ಫ್ ನೇಷನ್ಗಳೇನಿರುತ್ತೆ, ಗಲ್ಫ್ ರಾಷ್ಟ್ರಗಳೇನಿರುತ್ತೆ, ಸೊ ಈ ರಾಷ್ಟ್ರಗಳಲ್ಲಿ ಭಾರತೀಯ ಪ್ರಜೆಗಳು ಏನು ಮಾಡ್ತಾ ಇದ್ದಾರೆ, ಹೆಚ್ಚಿನ ಒಂದು ಸಮಸ್ಯೆಗಳನ್ನ ಇಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ವಿಶೇಷವಾಗಿ ಈ ಕಾರ್ಮಿಕರ ಕಾನೂನು ಹಕ್ಕುಗಳಾಗಿರ್ಬೋದು ಮತ್ತು ಅವುಗಳ ರಕ್ಷಣೆಗಳ ಬಗ್ಗೆ ಏನಾಗಿದೆ ಅಂದರೆ, ಇದು ಒಂದಿಷ್ಟು ಸಾರ್ವಜನಿಕರ ಒಂದು ಗಮನವನ್ನು ಸೆಳೆದಿರುವಂಥದ್ದು. ಸೊ ಈ ಒಂದು ಏನು ನ್ಯೂಸ್ ಪೇಪರ್ ಅನಲೈಸಿಸ್ ಆಗಿರುತ್ತಾ, ಸೊ ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಅಪ್ಲೋಡನ್ನು ಮಾಡಿರ್ತೀವಿ. ನೀವು ಕೂಡ ಅದನ್ನು ರೆಫರ್ ಕೂಡ ಮಾಡ್ಬೋದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್.
ಎಸ್ ಸ್ಟಡಿ ಫೈಂಡ್ಸ್ 6,327 ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಅಕ್ರಾಸ್ 4 ಸ್ಟೇಟ್. ಸೊ ಈ ಒಂದು ಆರ್ಟಿಕಲಲ್ಲಿ ಯಾವುದರ ಕುರಿತಾಗಿ ಹೇಳ್ತಾ ಇದೆ ಅಂದರೆ ಗಂಗಾ ನದಿಯ ಡಾಲ್ಫಿನ್ ಕುರಿತು. ಎಸ್, ಸೊ ಇಲ್ಲಿ ಆ ಒಂದು ಅಧ್ಯಯನದಿಂದ ತಿಳಿದು ಬಂದಿರುವಂಥದ್ದು ಏನಂತಂದರೆ 4 ರಾಜ್ಯಗಳಲ್ಲಿ ಈ ಗಂಗಾ ನದಿಯ ಡಾಲ್ಫಿನ್ಗಳ ಕಂಡು ಬಂದಿರುವಂಥದ್ದನ್ನು ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತಾ. ಸೊ ಪ್ರತಿ ವರ್ಷ ನಮಗೆ ಯಾವುದಾದ್ರೂ ಒಂದು ಸ್ಪೀಷೀಸನ್ನು ಕೊಟ್ಟು ಅದರ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸೊ ಹೀಗಾಗಿ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತಾ. ಎಸ್, ಸೊ ಇದರ ಕುರಿತು ನೋಡೋದಾದರೆ ನಾವು ಗಂಗಾ ನದಿಯ ಒಂದು ಡಾಲ್ಫಿನ್ ಕುರಿತು ನೋಡೋದಾದರೆ ಸೊ ಇದು ಒಂದು ಫ್ರೆಶ್ ವಾಟರ್ ಸ್ಪೀಚೀಸ್ ಆಗಿದೆ. ಅಂದರೆ ಇದು ಫ್ರೆಶ್ ವಾಟರ್ನಲ್ಲಿ ಕಂಡುಬರುವಂಥ ಒಂದು ಜೀವಿ ಆಗಿದೆ ಅಂತ. ಸೊ ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ವಾರ್ಮ್ ವಾಟರ್ ಸ್ಪೀಚೀಸ್ ಆಗಿರ್ಬೋದು. ಸೊ ಈ ರೀತಿ ಸ್ಟೇಟ್ಮೆಂಟ್ ಕನ್ಫ್ಯೂಷನ್ ಮಾಡಲಿಕ್ಕೆ ಕೊಡ್ತಾರೆ. ಸೊ ಈ ನಾವು ಇಲ್ಲಿ ಅಲರ್ಟ್ ಆಗಿರಬೇಕಾಗಿರುವಂಥದ್ದು ಫ್ರೆಶ್ ವಾಟರ್ ಸ್ಪೀಚೀಸ್ ಆಗಿದೆ. ಆ್ಯಂಡ್ ಒನ್ ಆಫ್ ದ ಫ್ಯೂ ರಿವರ್ ಡಾಲ್ಫಿನ್ಸ್ ಫೌಂಡ್ ಇನ್ ದ ವರ್ಲ್ಡ್. ಸೊ ಅಂದರೆ ಇದು ಈ ವಿಶ್ವದಲ್ಲಿ ನದಿಗಳಲ್ಲಿ ಕಂಡುಬರುವಂತಹ ಕೆಲವು ಡಾಲ್ಫಿನ್ಗಳಲ್ಲಿ ಒಂದಾಗಿದೆ. ಒನ್ ಆಫ್ ದ ಫ್ಯೂ ರಿವರ್ ಡಾಲ್ಫಿನ್ಸ್ ಫೌಂಡ್ ಇನ್ ದ ವರ್ಲ್ಡ್. ಹಾಗೆ ಇಟ್ ಇನ್ಹ್ಯಾಬಿಟ್ಸ್ ದಿ ಗಂಗಾ. ಅಂದರೆ ಇದು ಯಾವೆಲ್ಲ ಒಂದು ನದಿಗಳಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಭಾರತದಲ್ಲಿ. ಗಂಗಾ ನದಿ, ಬ್ರಹ್ಮಪುತ್ರ, ಮೇಘನಾ ರಿವರ್, ಹಾಗೆ ಕರ್ನಾಪುಲಿ, ಸಂಗು ರಿವರ್. ಅಂದರೆ ಇದು ಎಲ್ಲಿ ಬರುತ್ತೆ? ನೇಪಾಳ, ಇಂಡಿಯಾ ಮತ್ತು ಬಾಂಗ್ಲಾದೇಶದಲ್ಲಿ ಇದು ಕಂಡುಬರುತ್ತೆ ಅಂತ. ಸೊ ಇದಕ್ಕೆ ಇರುವಂಥ ಕಾಮನ್ ಹೆಸರುಗಳನ್ನ ನೋಡೋದಾದರೆ ಸಾಮಾನ್ಯ ಹೆಸರುಗಳು ಏನಂತಂದರೆ ಇದಕ್ಕೆ ಬ್ಲೈಂಡ್ ಡಾಲ್ಫಿನ್ ಅಂತ ಕರೀತಾರೆ, ಗಂಗೆ ಡಾಲ್ಫಿನ್ ಅಂತ ಕರೀತಾರೆ, ಹಾಗೆ ಗಂಗೆ ಸುಸು, ಹಿಹು, ಸೈಡ್ ಸ್ವಿಮ್ಮಿಂಗ್ ಡಾಲ್ಫಿನ್, ಸೌತ್ ಏಷ್ಯನ್ ರಿವರ್ ಡಾಲ್ಫಿನ್ ಅಂತಲೂ ಕೂಡ ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಎಸ್, ಸೊ ವೆರಿ ಇಂಪಾರ್ಟೆಂಟ್ ಒಂದು ವಿಷಯ ಏನಂತಂದರೆ ದ ಗಂಗೆಟಿಕ್ ಡಾಲ್ಫಿನ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಆಸ್ ಇಂಡಿಯಾಸ್ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್. ಸೊ ಗಂಗಾ ನದಿಯ ಈ ಒಂದು ಡಾಲ್ಫಿನ್ ಏನಿದೆ ಇದನ್ನು ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಅಂತ ಇದನ್ನು ಕನ್ಸಿಡರ್ನ ಮಾಡಲಾಗಿದೆ. ಎಸ್, ಸೊ ನಂತರದಲ್ಲಿ ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ನೋಡೋದಾದರೆ ಅಂದರೆ ಇದರ ಒಂದು ಉಳಿವಿನ ಸ್ಥಿತಿ ಯಾವ ರೀತಿ ಇದೆ. ಸೊ ಇದನ್ನು IUCN ಸ್ಟೇಟಸ್ ಅಡಿಯಲ್ಲಿ ಇದಕ್ಕೆ ಎಂಡೇಂಜರ್ ಅಂದರೆ ತುಂಬ ಇದು ತನ್ನ ಒಂದು ಸ್ಟೇಟಸ್ಗೆ, ತನ್ನ ಒಂದು ಉಳಿವಿನ ಸ್ಥಿತಿಗೆ ಏನಿದೆ ಅಂದರೆ ತುಂಬ ಅಪಾಯವಿರುವಂಥದ್ದನ್ನು ಈ ಒಂದು IUCN ಸ್ಟೇಟಸ್ ಅಡಿಯಲ್ಲಿ ಇದನ್ನು ಪಟ್ಟಿ ಮಾಡಲಾಗಿದೆ. ಎಸ್, ಹಾಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಏನು ಬರುತ್ತೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಇದನ್ನು ಶೆಡ್ಯೂಲ್ 1 ಅಡಿಯಲ್ಲಿ ಸೇರಿಸಲಾಗಿದೆ. ಶೆಡ್ಯೂಲ್ 1 ಅಡಿಯಲ್ಲಿ ಸೇರಿಸಿದ್ದಾರೆ ಅಂತಂದರೆ ಇದಕ್ಕೆ ಹೈಯರ್ ಪ್ರೊಟೆಕ್ಷನ್ ಅನ್ನುವಂಥದ್ದು ಇರುತ್ತೆ. ಹಾಗೆ ಇಲ್ಲಿ ಸೈಡ್ಸ್ ಅಡಿಯಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಇದನ್ನು ಸೇರಿಸಲಾಗಿದೆ. ಎಸ್, ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ ಮೇಲೆ ಚರ್ಚೆನ ಮಾಡಿದ ಹಾಗೆ ಸೊ ಈ ಗಂಗಾ ನದಿಯ ಒಂದು ಡಾಲ್ಫಿನ್ ಏನಿದೆ ಇದು ಭಾರತದ 4 ರಾಜ್ಯಗಳಲ್ಲಿ ಕಂಡುಬರ್ತಾ ಇದೆ ಅಂತ ಹೇಳಿ ಅದರೊಟ್ಟಿಗೆ ಅದು ಎಷ್ಟು ನಂಬರ್ಗಳವರೆಗೆ ಕಂಡುಬರ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. ಎಸ್, ಸೊ ಇದು ಪ್ರಮುಖವಾಗಿ ಗಂಗಾ ಮತ್ತು ಅದರ ಉಪನದಿಗಳಲ್ಲಿ ಈ ಒಂದು ಜೀವಿ ಕಂಡುಬರ್ತಾ ಇರುವಂಥದ್ದು. ಹಾಗೆ ದ ಸ್ಟಡಿ ಕಂಡಕ್ಟೆಡ್ ಯೂಸಿಂಗ್ ಅಕೌಸ್ಟಿಕ್ ಹೈಡ್ರೋಫೋನ್ಸ್ ಆ್ಯಂಡ್ triangulation techniques was officially made public on World Wildlife Day by Prime Minister ನರೇಂದ್ರ ಮೋದಿ. ಅಂದರೆ ಇವುಗಳ ಸಂಖ್ಯೆಯನ್ನು ಅಂದರೆ ಈ ರೀತಿಯ ಒಂದು ಪ್ರಭೇದಗಳು ಇತರ ನದಿ ಮೂಲಗಳಲ್ಲಿ ಮತ್ತು ಭಾರತದ ವಿವಿಧ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂಥದ್ದನ್ನು ಯಾವ ರೀತಿ ಪತ್ತೆಯನ್ನು ಹಚ್ಚಿದ್ದಾರೆ ಅಂತಂದರೆ ಅಕೌಸ್ಟಿಕ್ ಹೈಡ್ರೋಫೋನ್ಸ್ ಮತ್ತು ಈ ಟ್ರಯಾಂಗ್ಯುಲೇಷನ್ ಟೆಕ್ನಿಕ್ಸ್ ಮೂಲಕ ಇವುಗಳನ್ನು ಪತ್ತೆಯನ್ನು ಹಚ್ಚಿರುವಂಥದ್ದು. ಸೊ ಈ ಒಂದು ಸರ್ವೆ ಅಥವಾ ಈ ಒಂದು ಅಧ್ಯಯನದ ಪ್ರಮುಖವಾಗಿರುವಂಥ ಒಂದು ಅಂಶಗಳನ್ನ ನೋಡೋದಾದರೆ ಸೊ ಈ ಒಂದು ನದಿಗಳು ರೀಜನಲ್ ಡಿಸ್ಟ್ರಿಬ್ಯೂಷನ್ ಪ್ರಾದೇಶಿಕವಾಗಿ ಅಂದರೆ ಯಾವೆಲ್ಲ ಪ್ರದೇಶಗಳಲ್ಲಿ ಈ ಒಂದು ಡಾಲ್ಫಿನ್ ಕಂಡು ಬರುತ್ತೆ ಅಂತ ನೋಡೋದಾದರೆ ಸೊ ಗಂಗಾ ನದಿಯ ಉಪನದಿಗಳಲ್ಲಿ ಬ್ರಹ್ಮಪುತ್ರ ಮುಖ್ಯ ಒಂದು ನದಿಯಲ್ಲಿ, ಬ್ರಹ್ಮಪುತ್ರದ ಉಪನದಿಗಳಲ್ಲಿ, ಬಿಯಾಸ್ ಒಂದು ನದಿಗಳಲ್ಲಿ ಕೂಡ ಈ ಒಂದು ಗಂಗಾ ನದಿಯ ಡಾಲ್ಫಿನ್ಗಳು ಕಂಡು ಬರ್ತಾ ಇದೆ. ಇನ್ನು ರಾಜ್ಯವಾರು ಇವುಗಳ ಸಂಖ್ಯೆಯನ್ನು ನೋಡೋದಾದರೆ ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಈ ಗಂಗಾ ನದಿಯ ಡಾಲ್ಫಿನ್ಗಳು ಕಂಡುಬರುತ್ತೆ. ಸೊ ಅದಾದ ನಂತರದಲ್ಲಿ ಬಿಹಾರ್, ವೆಸ್ಟ್ ಬೆಂಗಾಲ್ ಆ್ಯಂಡ್ ಅಸ್ಸಾಂನಲ್ಲಿ ಇವುಗಳು ಕಂಡುಬರುತ್ತೆ. ಸೊ ಇವುಗಳನ್ನ ಹೇಳಿದ್ದಾರೆ ಮೇಲೆ 4 ರಾಜ್ಯಗಳಲ್ಲಿ ಇವು ಕಂಡುಬರುತ್ತೆ ಅಂತ ಹೇಳಿ. ಉತ್ತರ ಪ್ರದೇಶ, ಬಿಹಾರ್, ವೆಸ್ಟ್ ಬೆಂಗಾಲ್ ಆ್ಯಂಡ್
ಅಸ್ಸಾಂನಲ್ಲಿ ಇವುಗಳ ಕಂಡುಬರುತ್ತೆ ಅನ್ನುವಂಥದ್ದು. ಎಸ್. ಸೊ ಮೆಥಡಾಲಜಿ ಆ್ಯಂಡ್ ಚಾಲೆಂಜಸ್ ಇನ್ ಡಾಲ್ಫಿನ್ ಕೌಂಟಿಂಗ್ ಅಂದರೆ ಸೊ ಇವುಗಳ ಒಂದು ಸಂಖ್ಯೆಯನ್ನು ಕೌಂಟಿಂಗ್ ಮಾಡಲಿಕ್ಕೆ ಯಾವೆಲ್ಲ ರೀತಿ ಒಂದು ವಿಧಾನಗಳಿವೆ ಹಾಗೆ ಅವುಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸವಾಲುಗಳಿವೆ ಅನ್ನುವಂಥದ್ದು ನೋಡೋಣ. ಸೊ ಅನ್ಲೈಕ್ ಲ್ಯಾಂಡ್ ಆ್ಯನಿಮಲ್ಸ್ ಲೈಕ್ ಟೈಗರ್ಸ್, ಎಲಿಫೆಂಟ್ಸ್, ಡಾಲ್ಫಿನ್ಸ್ ಆರ್ ಡಿಫಿಕಲ್ಟ್ ಟು ಕೌಂಟ್ ಡ್ಯೂ ಟು ದೇರ್ ಅಂಡರ್ ವಾಟರ್ ಹ್ಯಾಬಿಟೇಟ್ ಆ್ಯಂಡ್ ಸ್ಪೊರಾಡಿಕ್ ಸರ್ಫೇಸಿಂಗ್. ಎಸ್. ಸೊ ಈ ಭೂಮಿಯ ಮೇಲೆ ಇರುವಂಥ ಈ ಪ್ರಾಣಿಗಳನ್ನ ಈಸಿಯಾಗಿ ಪತ್ತೆಯನ್ನು ಹಚ್ಚಬಹುದು. ಆದರೆ ಇವುಗಳು ಅಂಡರ್ ವಾಟರ್ ನೀರಿನ ಆಳದಲ್ಲಿರುವುದರಿಂದ ಇವುಗಳನ್ನ ಕೌಂಟ್ ಮಾಡಲಿಕ್ಕೆ ಏನಾಗುತ್ತೆ, ಡಿಫಿಕಲ್ಟ್ ಆಗತ್ತೆ. ಎಸ್. ಸೊ ಮೇಲೆ ಹೇಳಿದಾಗ ಯಾವೆಲ್ಲ ಒಂದು ಟೆಕ್ನಿಕ್ಗಳನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ. ಸೊ ಮೊದಲನೇದಾಗಿ ಅಕೌಸ್ಟಿಕ್ ಹೈಡ್ರೋಫೋನ್ಸ್ಗಳನ್ನ ಅಂದರೆ ಅಂಡರ್ ವಾಟರ್ ಮೈಕ್ರೋಫೋನ್ಸ್ಗಳು ಇರುತ್ತೆ. ಸೊ ನಂತರದಲ್ಲಿ ಟ್ರಯಾಂಗ್ಯುಲೇಷನ್ ಮೆಥಡ್ಸ್ಗಳನ್ನ ಯೂಸ್ ಮಾಡಿ ಇವುಗಳನ್ನ ಕೌಂಟಿಂಗನ್ನು ಮಾಡಲಾಗತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಇಂಡಿಯಾಸ್ ಬರ್ಡನ್ ಆಫ್ ರೈಸಿಂಗ್ ಒಬೆಸಿಟಿ, ದ ಹೆಫ್ಟಿ ಕಾಸ್ಟ್ ಟು ಫೈಟ್. ಎಸ್. ಸೊ ಈಗಾಗಲೇ ನಾವು ಕೂಡ ಈ ಒಬೆಸಿಟಿಯ ಕುರಿತು ಡಿಸ್ಕಸ್ಸನ್ನು ಮಾಡಿದ್ವಿ. ಸೊ ಇವಾಗ ಇದು ಒಬೆಸಿಟಿ ಅನ್ನುವಂಥದ್ದು ಯಾಕೆ ಈ ಪ್ರಸ್ತುತ ಇವಾಗ ಚರ್ಚೆಯಲ್ಲಿರುವಂಥದ್ದು ಏನಂತಂದ್ರೆ, ಮೋದಿಯವರು ತಮ್ಮ ಮನ್ ಕಿ ಬಾತ್ ಪ್ರೋಗ್ರಾಮ್ನಲ್ಲಿ ಇದರ ಕುರಿತು ಇವರು ಪ್ರಸ್ತಾಪವನ್ನು ಮಾಡ್ತಾರೆ. ಸೊ ಏನಂತಂದರೆ ಇದು ವಿಶೇಷವಾಗಿ ಒಬೆಸಿಟಿ ಅನ್ನೋದಕ್ಕೆ WHO ಒಂದು ಡೆಫಿನೇಷನ್ನ ಕೊಡ್ತಾರೆ. ಸೊ ಮೊದಲನೇದಾಗಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಎಸ್. ಸೊ ಇಲ್ಲಿ WHO ಆ ಒಂದು ಡೆಫಿನೇಷನ್ನ ಕೊಡ್ತಾರೆ ಒಬೆಸಿಟಿ ಅಂತಂದರೆ ಏನು ಅಂತ ಹೇಳಿ. ಸೊ ನಮ್ಮ ದೇಹದಲ್ಲಿ ಅತಿಯಾಗಿ ಕೊಬ್ಬಿನ ಅಂಶ ಏನಿರುತ್ತೆ, ಅತಿಯಾದ ಕೊಬ್ಬಿನ ಅಂಶ ಇರುವಂಥ ಸ್ಥಿತಿಯನ್ನು ನಾವೇನಂತ ಕರಿತೀವಿ, ಒಬೆಸಿಟಿ ಅಂತ ಕರಿತೀವಿ. ಸೊ ಇದು WHO ಅವರು ನೀಡಿರುವಂಥ ಡೆಫಿನೇಷನ್ ಆಗಿದೆ. ಸೊ ಭಾರತದಲ್ಲಿ ಏನಾಗಿದೆ ಅಂತಂದರೆ ಈ ಅತಿಯಾದ ಕೊಬ್ಬಿನ ಅಂಶ ಇರುವಂಥ ಸೊ ಒಬೆಸಿಟಿಗೆ ನಾವು ಕನ್ನಡದಲ್ಲಿ ಸ್ಥೂಲಕಾಯ ಅಂತ ಕರಿತೀವಿ. ಸ್ಥೂಲಕಾಯ. ಎಸ್. ಸೊ ಈ ರೀತಿಯ ಒಂದು ಒಬೆಸಿಟಿಯ ಇರುವಂಥ ಒಂದು ಏನು ಆಗಿದೆ ಅಂದರೆ ಭಾರತದಲ್ಲಿ ಅದರ ಹೊರೆ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಚರ್ಚೆನ ಮಾಡಿದ್ದಾರೆ. ಎಸ್. ರೈಸಿಂಗ್ ಒಬೆಸಿಟಿ ಇನ್ ಇಂಡಿಯಾ ಪಬ್ಲಿಕ್ ಹೆಲ್ತ್ ಕ್ರಿಸಿಸ್. ಸೊ ಭಾರತದಲ್ಲಿ ಈ ಸ್ಥೂಲಕಾಯ ಅನ್ನುವಂಥದ್ದು ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಸೊ ಇದು ಸಾರ್ವಜನಿಕ ಒಂದು ಆರೋಗ್ಯದ ಮೇಲೆ ಒಂದು ಆರೋಗ್ಯ ಬಿಕ್ಕಟ್ಟನ್ನು ಸೃಷ್ಟಿಯನ್ನು ಮಾಡಿರುವಂಥದ್ದು. ಎಸ್. ಸೊ ಇತ್ತೀಚೆಗೆ ಸೊ ಈ ಒಬೆಸಿಟಿಗೆ ಸಂಬಂಧಪಟ್ಟಂತೆ ಸೊ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿತ್ತು. ಸೊ ಇದರ ಪ್ರಕಾರ 1 in 4 Indian men and women is obese with prevalence ranging from 8% to 50% across the state. ಸೊ ಅಂದರೆ ಭಾರತೀಯ ಒಂದು 4 ಅಂದರೆ ಇವಾಗ 4 ಪುರುಷರು ಅಥವಾ 4 ಮಹಿಳೆ ಇದ್ದಾರೆ ಅಂತಂದರೆ ಅವರಲ್ಲಿ ಒಬ್ಬರಿಗೆ ಏನಾಗಿದೆ ಅಂತಂದರೆ ಅತಿಯಾದ ಕೊಬ್ಬಿನ ಅಂಶವನ್ನು ಹೊಂದಿರುವಂಥದ್ದು. ಸೊ ಈ ಒಂದು ವರದಿಯಿಂದ ತಿಳಿದು ಬಂದಿದೆ. ಹಾಗೆ ಚೈಲ್ಡ್ಹುಡ್ ಒಬೆಸಿ ಅಂದರೆ ಮಕ್ಕಳಲ್ಲಿಯೂ ಕೂಡ ಏನಾಗ್ತಾ ಇದೆ ಅಂದರೆ ಅತಿಯಾದ ಕೊಬ್ಬಿನ ಅಂಶಗಳು ಕಂಡು ಬರ್ತಾ ಇದೆ. ಸೊ ಇದರ ಪ್ರಮಾಣವನ್ನು ನೋಡಿದ್ರೆ ಮಕ್ಕಳು ಮಾತ್ರವಲ್ಲ, ಈ ಅಡಲ್ಟ್ಸ್ಗಳಲ್ಲಿ ಒಬೆಸಿಟಿನ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ಗಳು ಕೂಡ ಏನಾಗಿದೆ ಅಂದರೆ ಕಳೆದ ಒಂದು 15 ವರ್ಷಗಳಿಗೆ ಹೋಲಿಸಿದರೆ ಇವಾಗ ಅದು 2 ದ್ವಿಗುಣವಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ದ ರೈಸಿಂಗ್ ಬರ್ಡನ್ ಆಫ್ ಒಬೆಸಿಟಿ ಇನ್ ಇಂಡಿಯಾ ಅಂದರೆ ಯಾವ ರೀತಿ ಇದು ಹೊರೆಯಾಗ್ತಾ ಇದೆ ಅನ್ನೋದಕ್ಕೆ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಅಂಕಿಅಂಶಗಳನ್ನ ಕೊಡ್ತಾರೆ ಇಲ್ಲಿ. ಎಸ್. ಸೊ ಮೊದಲನೇದಾಗಿ ಏನಂತಂದರೆ 35 ಕೋಟಿ ಭಾರತೀಯರಲ್ಲಿ ಅಬ್ಡಾಮಿನಲ್ ಒಬೆಸಿಟಿ ಇದೆ. ಸೊ ನಂತರದಲ್ಲಿ 25 ಕೋಟಿ ಭಾರತೀಯರಿಗೆ ಜನರಲ್ ಒಬೆಸ್ ಇದೆ. ಸೊ ನಂತರದಲ್ಲಿ 21 ಕೋಟಿ ಭಾರತೀಯರಲ್ಲಿ ಹೈ BP ಇದೆ, ಹೈ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರುವಂಥದ್ದು. ಸೊ ನಂತರದಲ್ಲಿ ಇನ್ನು ರೂರಲ್ ಅರ್ಬನ್ ಡಿವೈಡ್ ನೋಡೋದಾದ್ರೆ ಅಂದರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ, ಗ್ರಾಮ ಒಂದು ಮಟ್ಟದಲ್ಲಿ ಜಾಸ್ತಿ ಇದೆಯಾ ಅಥವಾ ಅರ್ಬನ್ ಲೆವೆಲಲ್ಲಿ ಜಾಸ್ತಿ ಇದೆ ಅಂತ ಹೋಲಿಕೆನ ಮಾಡಿದರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ವೈಲ್ ಒಬೆಸಿಟಿ ಈಸ್ ಆಫನ್ ಅಸೋಸಿಯೇಟೆಡ್ ವಿತ್ ಅರ್ಬನ್ ಲೈಫ್ ಸ್ಟೈಲ್. ಸೊ ಇದು ಹೆಚ್ಚಾಗಿ ಏನಾಗುತ್ತೆ ಅಂದರೆ ನಗರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಇದರ ಒಂದು ಏರಿಕೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಅನ್ನೋದನ್ನು ಈ ಒಂದು ವರದಿಯಲ್ಲಿ ಹೇಳ್ತಾ ಇದೆ. ಎಸ್. ಸೊ ನಾವು ಇವಾಗ ನೋಡಬೇಕಾಗಿರುವಂಥದ್ದು ಏನಂತಂದರೆ ಇದಕ್ಕೆ ಕಾರಣಗಳೇನು, ಭಾರತದಲ್ಲಿ ಈ ಒಬೆಸಿಟಿ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಕಾರಣಗಳೇನು ಅನ್ನೋಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಏನಂತಂದರೆ ಶಿಫ್ಟ್ ಫ್ರಮ್ ಅಂಡರ್ ನ್ಯೂಟ್ರಿಷನ್ ಟು ಓವರ್ ನ್ಯೂಟ್ರಿಷನ್. ಸೊ ಇಲ್ಲಿ ಅಂಡರ್ ನ್ಯೂಟ್ರಿಷನ್ ಟು ಓವರ್ ನ್ಯೂಟ್ರಿಷನ್ ಅಂತಂದರೆ ಪೋಷಕಾಂಶಗಳನ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕಡಿಮೆ ಪ್ರಮಾಣದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳನ್ನ ಸೇವನೆಯನ್ನು ಮಾಡ್ತಾ ಇದ್ದೀವಿ.
ಸೊ ಅನ್ನುವಂಥದ್ದು. ಸೊ ಇಂಡಿಯಾ ಹ್ಯಾಸ್ ಟ್ರಾನ್ಸಿಷನ್ಡ್ ಫ್ರಮ್ ಅ ಕ್ಯಾಲೋರಿ ಡೆಫಿಷಿಯಂಟ್ ನೇಷನ್ ಟು ಕ್ಯಾಲೋರಿ ಸಫಿಷಿಯಂಟ್ ಬಟ್ ನ್ಯೂಟ್ರಿಷನಲಿ ಇಂಬ್ಯಾಲೆನ್ಸ್ಡ್ ನೇಷನ್. ಸೊ ಭಾರತದ ಒಂದು ಧ್ಯೇಯ ಏನಾಗಿತ್ತಂತಂದ್ರೆ, ಸೊ ಎಲ್ಲರೂ ಕೂಡ ಹೆಲ್ದಿ ಒಂದು ಆರೋಗ್ಯಕರವಾಗಿರಬೇಕಂತ ಹೇಳಿ ಆಹಾರಗಳಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ, ಒಂದಿಷ್ಟು ಏನು ಪೋಷಕಾಂಶಗಳ ಕೊರತೆ ಇರುತ್ತೆ, ಆ ಪೋಷಕಾಂಶಗಳನ್ನ ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಇವಾಗ ಏನಾಗ್ತಾ ಇದೆ ಅಂತಂದರೆ ಅದನ್ನು ಮಿಸ್ಯೂಸ್ ಆಗ್ತಾ ಇದೆ. ಅದು ಅಂದರೆ ಈ ಪೋಷಕಾಂಶಗಳನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಅಂದರೆ ಅದು ಇಂಬ್ಯಾಲೆನ್ಸ್, ಅಸಮತೋಲನವಾಗಿ ಕಂಡು ಬರ್ತಾ ಇದೆ. ಎಸ್, ಹಾಗೆ 55%. ಸೊ ಮೊದಲನೇದಾಗಿ ಏನಂತಂದರೆ ಅತಿಯಾದ ಪೋಷಕಾಂಶ ಸೇವನೆ. ಎಸ್, ಸೊ ಮೊದಲನೇ ಒಂದು ಕಾರಣ ಆದರೆ. ಸೊ ನೆಕ್ಸ್ಟ್ ಒನ್, 55% ಆಫ್ ಇಂಡಿಯನ್ಸ್ ಕೆನಾಟ್ ಸಪೋರ್ಟ್ ಹೆಲ್ದಿ ಡಯಟ್. ಎಸ್, ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ಆರೋಗ್ಯಕರವಾದಂತಹ ಒಂದು ಆಹಾರ ಕ್ರಮವನ್ನೇ ಫಾಲೋ ಮಾಡೋದಿಲ್ಲ ಭಾರತೀಯ ಒಂದು 55% ಜನಸಂಖ್ಯೆ. ಸೊ ನಂತರದಲ್ಲಿ 40% ಲ್ಯಾಕ್ ಅಡಿಕ್ವೇಟ್ ನ್ಯೂಟ್ರಿಯೆಂಟ್ಸ್ ಡಿಸ್ಪೈಟ್ ಓವರಾಲ್ ಫುಡ್ ಅವೈಲಬಿಲಿಟಿ. ಸೊ ನಮ್ಮ ಭಾರತದಲ್ಲಿ ಆಹಾರದ ಲಭ್ಯತೆ ಅನ್ನುವಂಥದ್ದು ಇದ್ದರೂ ಕೂಡ ಏನಾಗ್ತಾ ಇದೆ ಅಂತಂದರೆ 40%ನಷ್ಟು ಏನಾಗಿದೆ ಅಂತಂದರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಪೋಷಕಾಂಶಗಳು ದೊರೀತಾ ಇಲ್ಲ. ಸೊ ನಂತರದಲ್ಲಿ ಅನ್ಹೆಲ್ದಿ ಡಯಟ್ ಆ್ಯಂಡ್ ಫುಡ್ ಇಂಡಸ್ಟ್ರಿ ಇನ್ಫ್ಲೂಯೆನ್ಸ್. ಅಂದರೆ ಇಲ್ಲಿ ಆರೋಗ್ಯಕರವಲ್ಲದಂಥ ಆಹಾರ ಕ್ರಮ ಆಗಿರ್ಬೋದು, ಮತ್ತು ಈ ಒಂದು ಆಹಾರ ಒಂದು ಕೈಗಾರಿಕೆಗಳೇನು ಬರುತ್ತೆ ಅವುಗಳ ಪ್ರಭಾವ ಕೂಡ ಇಲ್ಲಿ ಕಂಡು ಬರುತ್ತೆ. ಇದೊಂದು ಕಾರಣವಾಗಿ. ಸೊ ನಂತರದಲ್ಲಿ ಏನಂತಂದರೆ ದ ಈಜಿ ಅವೈಲಬಿಲಿಟಿ ಆಫ್ ಹೈ ಫ್ಯಾಟ್. ಸೊ ಮಾರುಕಟ್ಟೆಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಹೈ ಫ್ಯಾಟ್ ಇರುವಂಥ ಆಹಾರಗಳು ಸಿಗ್ತಾ ಇದೆ, ಸಾಲ್ಟ್, ಶುಗರ್ ಕಂಟೆಂಟ್ ಇರುವಂಥ ಮತ್ತು ಅತಿಯಾಗಿ ಸಂಸ್ಕರಣೆಗೊಂಡಿರುವಂಥ ಅಲ್ಟ್ರಾ ಪ್ರೊಸೆಸ್ ಫುಡ್ಗಳು ಏನಾಗ್ತಾ ಇದೆ ಅಂದರೆ ಇಲ್ಲಿ ಇದಕ್ಕೆ ಕೊಡುಗೆಯನ್ನು ನೀಡ್ತಾ ಇದೆ. ಸೊ ಇವೆಲ್ಲವೂ ಕೂಡ ಏನಾಗ್ತಾ ಇದೆ ಅಂದರೆ ಈ ಒಂದು ಅತಿಯಾದ ಕೊಬ್ಬಿನ ಫ್ಯಾಟ್ ಅಂಶ ಹೆಚ್ಚಾಗಲಿಕ್ಕೆ ಇಲ್ಲಿ ಕಾರಣ ಆಗ್ತಾ ಇದೆ. ಎಸ್, ಹಾಗೆ ಸೆಡೆಂಟರಿ ಲೈಫ್ ಸ್ಟೈಲ್. ಸೊ ಇಲ್ಲಿ ಜೀವನದ ಒಂದು ಕ್ರಮಗಳಲ್ಲಿ ಕೂಡ ಏನಾಗಿದೆ ಅಂತಂದರೆ ಬದಲಾವಣೆ ಆಗಿರುವಂಥದ್ದು. ಸೊ ಇದರೊಟ್ಟಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ರೀತಿ ಒಂದು ಆಹಾರವನ್ನು ಸೇವಿಸೋದರ ಜೊತೆಗೆ ತಮ್ಮ ಒಂದು ದೈಹಿಕ ಚಟುವಟಿಕೆ ಕೂಡ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಕಡಿಮೆ ಆಗ್ತಾ ಇರುವಂಥದ್ದನ್ನು ಇಲ್ಲಿ WHO ಗುರುತಿಸಿರುವಂಥದ್ದು. ಸೊ ಡಿಕ್ಲೈನ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಈ ಒಂದು ಕಾರಣಕ್ಕಾಗಿ ಏನಾಗ್ತಾ ಇದೆ ಒಬೆಸಿಟಿ ರಿಸ್ಕ್ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಸೊ ನಂತರದಲ್ಲಿ ಜೆನೆಟಿಕ್ ಆ್ಯಂಡ್ ಮೆಟಬಾಲಿಕ್ ಫ್ಯಾಕ್ಟರ್ಸ್. ಥಿನ್ ಫ್ಯಾಟ್ ಇಂಡಿಯನ್ ಹೈಪೋಥೆಸಿಸ್ ಸಜೆಸ್ಟ್ ದ್ಯಾಟ್ ಇಂಡಿಯನ್ಸ್ ಇವನ್ ವಿತ್ ಅ ನಾರ್ಮಲ್ ಬಾಡಿ ಮಾಸ್ ಇಂಡೆಕ್ಸ್ ಹ್ಯಾವ್ ಹೈಯರ್ ಬಾಡಿ ಫ್ಯಾಟ್ ಮೇಕಿಂಗ್ ದೆಮ್ ಪ್ರೋನ್ ಟು ಒಬೆಸಿಟಿ ರಿಲೇಸ್. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಅಂತಂದ್ರೆ, ಸೊ ಇದಕ್ಕೊಂದೇ ಫಾರ್ಮುಲಾ ಬರುತ್ತೆ, ಬಾಡಿ ಮಾಸ್ ಇಂಡೆಕ್ಸ್. ಸೊ ಏನಂತಂದರೆ ವೇಟ್ ಇನ್ ಕೆ ಜಿ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಹೈಟ್ ಇನ್ ಮೀಟರ್ ಸ್ಕ್ವೇರ್. ಸೊ ಇದನ್ನು ಇನ್ ಜನರಲ್ ಆಗಿ ಬಾಡಿ ಮಾಸ್ ಇಂಡೆಕ್ಸ್ ಈಕ್ವಲ್ ಟು ವೇಟ್ ಅಂತ ತೆಗೊಳ್ಳೋಣ, ಇದನ್ನು ಹೈಟ್ ಅಂತ ಹಾಕೋಣ, ಹೈಟ್ ಸ್ಕ್ವೇರ್. ಎಸ್, ಸೊ ಅಂದರೆ ಇದನ್ನು ವೇಟ್ ಡಿವೈಡೆಡ್ ಬೈ ಹೈಟ್ ಸ್ಕ್ವೇರ್ಗೆ ಡಿವೈಡ್ ಮಾಡಿದಾಗ ಏನಾಗುತ್ತೆ ಬಾಡಿ ಮಾಸ್ ಇಂಡೆಕ್ಸ್ ಸಿಗುತ್ತೆ. ಸೊ ಈ ರೀತಿ ಏನು ಮಾಡ್ತಾರೆ ಅಂದರೆ ಒಬಿಸಿಟಿಯನ್ನು ಕ್ಯಾಲ್ಕುಲೇಟನ್ನು ಮಾಡ್ತಾರೆ. ಸೊ ಇದೇ ನಿಟ್ಟಿನಲ್ಲಿ ಏನಂತಂದರೆ ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ ಪ್ರೋಗ್ರಾಮ್ನಲ್ಲಿ ಪ್ರತಿ ತಿಂಗಳು 10%ನಷ್ಟು ಆಯಿಲ್ ಕನ್ಸಂಪ್ಷನ್ನ ಬಳಕೆಯನ್ನು ಕಡಿಮೆ ಮಾಡಬೇಕಂತ ಹೇಳಿ ಜನರಿಗೆ ಕರೆಯನ್ನು ನೀಡ್ತಾರೆ. ಎಸ್, ಸೊ ಇದು ಈ ರೀತಿ ಒಬೆಸಿಟಿ ಅನ್ನುವಂಥದ್ದು ಅಥವಾ ಸ್ಥೂಲಕಾಯ ಅನ್ನುವಂಥದ್ದು ಇದು ಆರ್ಥಿಕತೆಯ ಮೇಲೆ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿಯ ಕಾನ್ಸಿಕ್ವೆನ್ಸಸ್ಗಳನ್ನು ಅಂದರೆ ಪರಿಣಾಮಗಳನ್ನು ಉಂಟು ಮಾಡಬಹುದು ಅನ್ನೋದನ್ನು ನೋಡೋಣ. ಎಸ್, ಸೊ ಗ್ಲೋಬಲ್ ಇಂಪ್ಯಾಕ್ಟ್ ಆಫ್ ಒಬೆಸಿಟಿ ಜಾಗತಿಕವಾಗಿ, ಭಾರತೀಯ ಲೆವೆಲಲ್ಲಿ ಅಲ್ಲ, ಸೊ ಇದು ಜಾಗತಿಕವಾಗಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಕೊಟ್ಟಿದ್ದಾರೆ. ಎಸ್, ಸೊ ಇಲ್ಲಿ ಆ್ಯನ್ಯುವಲಿ ವರ್ಲ್ಡ್ ವೈಡ್ ಅಂದರೆ ವಿಶ್ವಾದ್ಯಂತ ವಾರ್ಷಿಕವಾಗಿ ಸುಮಾರು ಈ ಒಬೆಸಿಟಿಯ ಕಾರಣದಿಂದಾಗಿ 3.4 ಮಿಲಿಯನ್ ಡೆತ್ಗಳಾಗತ್ತೆ. ಹಾಗೆ WHO ಗುರುತಿಸಿರೋ ಹಾಗೆ ಒಬೆಸಿಟಿ ಆಸ್ ಬೋತ್ ಲೈಫ್ ಸ್ಟೈಲ್ ಚಾಲೆಂಜ್ ಆ್ಯಂಡ್ ಕ್ರೋನಿಕ್ ಡಿಸೀಸಸ್. ಸೊ ಇದು ಜೀವನದ ಒಂದು ಕ್ರಮಕ್ಕೆ ಕೂಡ ಒಂದು ಸವಾಲಾಗಿದೆ, ಹಾಗೆ ಹಲವಾರು ಕ್ರೋನಿಕ್ ಡಿಸೀಸ್ಗಳಿಗೆ ಹೆಚ್ಚಾಗಲು ಕೂಡ ಇದು ಕಾರಣವಾಗಿರುವಂಥದ್ದು. ಸೊ ಇದು ಆರ್ಥಿಕವಾಗಿ ಯಾವ ರೀತಿ ಒಂದು ಪರಿಣಾಮವನ್ನು ಬೀರಲಿದೆ ಅಂತ ನೋಡೋದಾದ್ರೆ, ಸೊ ಇನ್ 2019 ಸೊ ಒಬೆಸಿಟಿ ಕಾಸ್ಟ್ ಅರೌಂಡ್ $28.95 ಬಿಲಿಯನ್.
ಸೊ ಈ ಒಂದು ಕಾರಣದಿಂದಾಗಿ ಏನಾಗ್ತಾ ಇದೆ ಅಂತಾರೆ, ಭಾರತೀಯ GDPಯಲ್ಲಿ ಸೊ ಇದು 1.2% ಇದಕ್ಕೆ ವೆಚ್ಚವಾಗ್ತಾ ಇರುವಂಥದ್ದು. ಸೊ ಅಂದರೆ ಇದು GDPಯ ಮೇಲೆ ಕೂಡ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ಹಾಗಿದ್ರೆ ಇದಕ್ಕೆ ಪರಿಹಾರಗಳೇನು, ಯಾವ ರೀತಿ ಒಂದು ಪರಿಹಾರಗಳನ್ನ ನಾವಿಲ್ಲಿ ಕೈಗೊಳ್ಬೋದು ಅಂತಂದರೆ, ಇಲ್ಲಿ ಮೊದಲನೇದಾಗಿ ಪಾಲಿಸಿ, ಸರ್ಕಾರದ ನೀತಿಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಲವಾರು ಕಾರ್ಯಕ್ರಮಗಳು ಕೂಡ ಇಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಮೊದಲನೇದಾಗಿ ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್. ಸೊ ಮೊದಲನೇದಾಗಿ ಈ ಒಬೆಸಿಟಿಯ ಕುರಿತು ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಬೇಕು. ನಂತರದಲ್ಲಿ ತಮ್ಮ ಜೀವನ ಶೈಲಿಯನ್ನು ಇಲ್ಲಿ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಸೊ ನಂತರದಲ್ಲಿ ಏನಂತಂದರೆ ಎನ್ಕರೇಜ್ ಫಿಸಿಕಲ್ ಆ್ಯಕ್ಟಿವಿಟಿ, ದೈಹಿಕ ಚಟುವಟಿಕೆಗಳನ್ನ. ಸೊ ಬೈಸಿಕಲ್ ಲೇನ್ಸ್ಗಳಾಗಿರ್ಬೋದು, ಪಬ್ಲಿಕ್ ಪಾರ್ಕ್ಸ್ಗಳಾಗಿರ್ಬೋದು, ಓಪನ್ ಜಿಮ್ನಾಸಿಯಮ್ಗಳನ್ನ ಇಲ್ಲಿ ಓಪನ್ ಮಾಡಿರುವಂಥದ್ದು. ಸೊ ನಂತರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ, ಸೊ ಇಲ್ಲಿ ಖೇಲೋ ಇಂಡಿಯಾ ಕೂಡ ಇದೆ, ಸೊ ಫಿಟ್ ಇಂಡಿಯಾ ಮೂಮೆಂಟ್ ಅನ್ನುವಂಥ ಕ್ಯಾಂಪೇನ್ ಕೂಡ ಇದೆ, ರೈಟ್ ಟು ಈಟ್ ಅನ್ನುವಂಥ ಒಂದು ಕ್ಯಾಂಪೇನ್ ಕೂಡ ಇದೆ. ಸೊ ಈ ರೀತಿ ಒಂದು ಹಲವಾರು ಕಾರ್ಯಕ್ರಮಗಳ ಮೂಲಕ ನಾವು ಏನು ಮಾಡ್ಬೋದು ಅಂದರೆ ಈ ಒಬೆಸಿಟಿಯನ್ನು ಕಡಿಮೆಯನ್ನು ಮಾಡ್ಬೋದಾಗತ್ತೆ. ಸೊ ನಂತರದಲ್ಲಿ ಈ ಒಂದು ಒಬೆಸಿಟಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂಥ ಆಹಾರದ ಒಂದು ಇಂಡಸ್ಟ್ರಿಗಳೇನಿರುತ್ತೆ ಅಥವಾ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳೇನಿರುತ್ತೆ, ಸೊ ಅವುಗಳನ್ನ ನಿಯಂತ್ರಣವನ್ನು ಮಾಡಬೇಕಾಗತ್ತೆ. ಸೊ ಕೆಲವೊಂದಿಷ್ಟು ಆಹಾರ ಒಂದು ಪದಾರ್ಥಗಳೇನಿರುತ್ತೆ ಹೈಲಿ ಆಯಿಲಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಇವುಗಳ ಮೇಲೆ ಏನು ಮಾಡಬೇಕಾಗತ್ತೆ ಅಂದ್ರೆ ರೆಗ್ಯುಲೇಷನ್, ನಿಯಂತ್ರಣವನ್ನು ಮಾಡಬೇಕಾಗತ್ತೆ. ಸೊ ನಂತರದಲ್ಲಿ ಹೆಲ್ತ್ ಕೇರ್ ಆ್ಯಂಡ್ ಪ್ರಿವೆನ್ಟಿವ್ ಮೆಜರ್ಸ್. ಸೊ ಒಬೆಸಿಟಿ ಇರೋರು ಒಂದು ನಿಯಮಿತವಾಗಿ ರೆಗ್ಯುಲರ್ ಆಗಿ ಏನು ಮಾಡಬೇಕಾಗತ್ತೆ ಅಂದರೆ ತಪಾಸಣೆಯನ್ನು ಮಾಡಿಕೊಳ್ಬೇಕಾಗತ್ತೆ, ಚೆಕಪ್ಪನ್ನು ಮಾಡಿಕೊಳ್ಬೇಕಾಗತ್ತೆ. ಸೊ ಈ ರೀತಿ ಒಂದು ಕ್ರಮಗಳ ಮೂಲಕ ನಾವು ಏನು ಮಾಡ್ಬೋದು ಅಂತಂದ್ರೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದಾಗತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದ ವೇ ಟು ಪ್ರೊಟೆಕ್ಟ್ ಓರಾನ್. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಅಂದರೆ ದ ವೇ ಟು ಪ್ರೊಟೆಕ್ಟ್ ಓರಾನ್. ಸೊ ಇಲ್ಲಿ ಓರಾನ್ ಅಂತಂದ್ರೆ ಸೊ ಇದು ಒಂದು ಪವಿತ್ರ ವನ, ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ಕರಿತೀವಿ ಇದಕ್ಕೆ, ಪವಿತ್ರ ವನ. ಸೊ ಇಲ್ಲಿ ಈ ಪವಿತ್ರ ವನಗಳ ಸಂರಕ್ಷಣೆಯ ಮಾರ್ಗದ ಕುರಿತು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಈ ಪವಿತ್ರ ವನಗಳನ್ನ ಅಥವಾ ಸ್ಯಾಕ್ರೆಡ್ ಗ್ರೂವ್ಸ್ಗಳನ್ನ ನಾವಿಲ್ಲಿ ಸಂರಕ್ಷಣೆನ ಮಾಡಬಹುದು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಸೊ ಅದರ ಕುರಿತು ನಾವಿಲ್ಲಿ ನೋಡೋಣ. ಸುಪ್ರೀಂ ಕೋರ್ಟ್ಸ್ ಪ್ರೊಟೆಕ್ಷನಿಸ್ಟ್ ಆರ್ಡರ್ ಆನ್ ಓರಾನ್ಸ್ ಇನ್ ರಾಜಸ್ಥಾನ್. ಸೊ ಇಲ್ಲಿ ಬಳಸಿರುವಂಥ ಒಂದು ಪದವನ್ನು ನೋಡೋಣ ನಾವು. ಈ ರಾಜಸ್ಥಾನ ಓರಾನ್ಸ್ ಅಂದರೆ ಈ ಪವಿತ್ರ ವನಗಳೇನಿರುತ್ತೆ ಅಥವಾ ಸ್ಯಾಕ್ರೆಡ್ ಗ್ರೂವ್ಸ್ ಏನಿರುತ್ತೆ, ಸೊ ಅವುಗಳಿಗೆ ರಾಜಸ್ಥಾನಲ್ಲಿ ಓರಾನ್ಸ್ ಅಂತ ಕರೀತಾರೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪವಿತ್ರ ವನಗಳನ್ನ ರಕ್ಷಣೆಯನ್ನು ಮಾಡಬೇಕಂತ ಹೇಳಿ ಏನು ಮಾಡಿದರೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರನ್ನು ಮಾಡಿದ. ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅನ್ನೋದು ನೋಡೋಣ. ಇನ್ ಡಿಸೆಂಬರ್ 2024 ದ ಸುಪ್ರೀಂ ಕೋರ್ಟ್ ಇನ್ TN ಗೋದಾವರ್ಮನ್ ತಿರುಮಲ್ಪಾಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ರೆಕಗ್ನೈಸ್ ಸೋಷಿಯೋ ಎಕಾಲಜಿಕಲ್ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಆಫ್ ಓರನ್ಸ್ ಆರ್ ಸ್ಯಾಕ್ರೆಡ್ ಫಾರೆಸ್ಟ್ ಇನ್ ರಾಜಸ್ಥಾನ್. ಸೊ ಈ ಒಂದು ಪ್ರಕರಣವನ್ನು ಕೂಡ ನೋಡಬೇಕಾಗತ್ತೆ. ಯಾವ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇವುಗಳ ಒಂದು ಸಾಮಾಜಿಕ ಮತ್ತು ಪರಿಸರಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೇಳುತ್ತೆ ಅಂತ. ಸೊ ಇಲ್ಲಿ ಗೋದಾವರ್ಮನ್ ತಿರುಮುಲ್ಪಾಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂದ್ರೆ ಸೊ ಇವುಗಳ ಒಂದು ಮಹತ್ವವನ್ನು ಹೇಳುತ್ತೆ. ಸೊ ಈ ರಾಜಸ್ಥಾನಲ್ಲಿ ಓರಾನ್ಸ್ ಅಂತ ಕರೀತಾರೆ ಇದಕ್ಕೆ. ಹಾಗೆ ಇಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು ಏನಂದ್ರೆ ಸ್ಯಾಕ್ರೆಡ್ ಗ್ರೂವ್ಸ್ ಅಂತಂದರೆ ಏನು, ಪವಿತ್ರ ವನಗಳಂತ ಕರಿತೀವಿ ಕನ್ನಡದಲ್ಲಿ ಇದಕ್ಕೆ, ಪವಿತ್ರ ವನ. ಹಾಗಿದ್ರೆ ಯಾವುದಕ್ಕೆ ನಾವು ಪವಿತ್ರ ವನಗಳಂತ ಕರಿತೀವಿ ಅಂದರೆ ಸ್ಮಾಲ್ ಪ್ಯಾಚಸ್ ಆಫ್ ಫಾರೆಸ್ಟ್ ಆರ್ ಟ್ರೀಸ್ ವಿತ್ ರಿಲಿಜಿಯಸ್ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಆಫನ್ ಪ್ರೊಟೆಕ್ಟೆಡ್ ಬೈ ಲೋಕಲ್ ಕಮ್ಯುನಿಟಿ. ಸೊ ಅಂದರೆ ಇದು ಒಂದು ಪ್ರದೇಶದಲ್ಲಿ ಏನಿರುತ್ತೆ ಅಂದರೆ ಒಂದು ಗಿಡಗಳ ಸಮೂಹ ಇರುತ್ತೆ. ಸೊ ಈ ಒಂದು ಗಿಡಗಳಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಗಿಡಗಳು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವಂಥ ಮರಗಳಾಗಿರುತ್ತೆ. ಸೊ ಈ ಮರಗಳನ್ನ ಏನು ಮಾಡ್ತಾರೆ ಅಂದ್ರೆ ಅಲ್ಲಿನ ಸ್ಥಳೀಯ ಸಮುದಾಯಗಳೇನಿರುತ್ತೆ ಅವುಗಳನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಸೊ ಇವುಗಳಿಗೆ ನಾವು ಏನಂತ ಕರಿತೀವಿ ಇಲ್ಲಿ ಪವಿತ್ರ ವನ ಅಥವಾ ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ಕರಿತೀವಿ. ಸೊ ಇವುಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಸೊ ಇವು ತಮಿಳುನಾಡಿನಲ್ಲಿ, ಕೇರಳ, ಕರ್ನಾಟಕ
ಮಹಾರಾಷ್ಟ್ರ. ಸೊ ಇಲ್ಲಿ ಕರ್ನಾಟಕ ಅಂದಾಗ ನೆನಪಾಯಿತು ನಂಗೆ. ಸೊ ನಾವು ಎಲ್ಲ ಕಾಂತಾರ ಫಿಲ್ಮನ್ನು ನೋಡಿದ್ವಿ. ಸೊ ಕಾಂತಾರ ಅಂತ ಈ ಪದದ ಅರ್ಥ ಏನಂತಂದರೆ ಕಾಡು ಅಂತ ಅರ್ಥ. ಸೊ ಅಲ್ಲಿ ಕಾಂತಾರ ಚಿತ್ರದಲ್ಲಿ ತಮ್ಮ ಒಂದು ಕಾಡಿನನ್ನು ಉಳಿಸ್ಬೇಕಂತಂದರೆ ಯಾವ ರೀತಿ ಹೋರಾಟವನ್ನು ಮಾಡ್ತಾರೆ ಅನ್ನೋಂಥದ್ದನ್ನು ನೋಡೋದಾದ್ರೆ ನಾವಲ್ಲಿ. ಸೊ ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ ಆ ಕಾಡಿನೊಟ್ಟಿಗೆ ಅವರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರ್ತಾರೆ ಅಂತ. ಸೊ ನಂತರದಲ್ಲಿ ಸೊ ಇವುಗಳ ಮಹತ್ವ ಅಂತಂದ್ರೆ ಇವುಗಳು ಕೂಡ ಏನು ಮಾಡುತ್ತೆ, ಅಲ್ಲಿನ ಒಂದು ಲೋಕಲ್ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡುತ್ತೆ ಮತ್ತು ತಮ್ಮ ಒಂದು ಸಾಂಸ್ಕೃತಿಕ ಮಹತ್ವವನ್ನು ಏನು ಮಾಡುತ್ತೆ ಅಂದರೆ ಕಾಪಾಡಿಕೊಳ್ಳುತ್ತೆ ಈ ಒಂದು ಮರಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡಿದೆ ಅಂತಂದರೆ ಇಲ್ಲಿ ಹಸ್ತಕ್ಷೇಪವನ್ನು ಅಥವಾ ಇಂಟರ್ವೆನ್ಷನ್ನ ಮಾಡಿರುವಂಥದ್ದು. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಒಂದು ಹೇಳಿಕೆನ ನೀಡಿರುವಂಥದ್ದು ಏನಂತಂದರೆ, ಸೊ ಅಲ್ಲಿನ ಒಂದು ಪವಿತ್ರ ವನಗಳ ಒಂದು ಕಲ್ಚರಲ್ ಆ್ಯಂಡ್ ಟ್ರೆಡಿಷನಲ್ ರೈಟ್ಸ್ ಏನಿರುತ್ತೆ ಅದು ಎಲ್ಲ ಒಂದು ಕಮ್ಯುನಿಟಿಗೆ ಬಿಲಾಂಗ್ ಆಗಿರುತ್ತೆ. ಸೊ ಈ ಮೂಲಕ ಪವಿತ್ರ ವನಗಳ ರಕ್ಷಣೆಯನ್ನು ಕೂಡ ನೀವೇ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಎಸ್, ದ ಸ್ಟೇಟ್ಸ್ ಹ್ಯಾವ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಫಾರ್ ವೈಲ್ಡ್ ಲೈಫ್ ಆ್ಯಂಡ್ ಹ್ಯಾಬಿಟೇಟ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ರಾಜ್ಯ ಸರ್ಕಾರಗಳೇ ಈ ಒಂದು ವೈಲ್ಡ್ ಲೈಫ್ಗಳ ಅಥವಾ ವನ್ಯಜೀವಿಗಳ ರಕ್ಷಣೆಯನ್ನು ಮಾಡುವಂಥದ್ದು ನಿಮ್ಮ ಒಂದು ಪ್ರಾಥಮಿಕ ಜವಾಬ್ದಾರಿ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹಾಗೆ ಇಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಏನು ಇದೆ. ಸೊ ಇದು ಏನು ಮಾಡತ್ತಂತಂದರೆ ರಾಜ್ಯಗಳಿಗೆ ಸ್ಟೇಟ್ಸ್ ಟು ಡೆಸಿಗ್ನೇಟ್ ಕಮ್ಯುನಿಟಿ ಲ್ಯಾಂಡ್ ಆ್ಯಸ್ ಕಮ್ಯುನಿಟಿ ರಿಸರ್ವ್ ಫಾರ್ ಕಲ್ಚರಲ್ ಆ್ಯಂಡ್ ಬಯೋಡೈವರ್ಸಿಟಿ ಪ್ರೊಡಕ್ಷನ್. ಸೊ ಅಂದರೆ ಒಂದು ರಾಜ್ಯ ಸರ್ಕಾರ ಏನು ಮಾಡ್ಬೋದು ಅಂತಂದರೆ ಒಂದು ಸಾಂಸ್ಕೃತಿಕ ಮತ್ತು ಈ ಜೀವ ವೈವಿಧ್ಯತೆ ಸಂರಕ್ಷಣೆಗಾಗಿ ಈ ಒಂದು ಕಮ್ಯುನಿಟಿ ಲ್ಯಾಂಡ್ ಏನಿರುತ್ತೆ ಅದನ್ನು ಅಥವಾ ಒಂದು ಸಮುದಾಯದ ಭೂಮಿ ಏನಿರುತ್ತೆ ಅದನ್ನು ಒಂದು ಸಮುದಾಯದ ಕಮ್ಯುನಿಟಿ ರಿಸರ್ವ್ ಆಗಿ ಅವುಗಳನ್ನು ಮಾನ್ಯ ಮಾಡಬಹುದು ಅಂತ ಹೇಳಿ ಇದರ ಅಡಿಯಲ್ಲಿ ಅವುಗಳಿಗೆ ರಾಜ್ಯ ಸರ್ಕಾರಕ್ಕೆ ಅವಕಾಶವನ್ನು ನೀಡಲಾಗತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸುಪ್ರೀಂ ಕೋರ್ಟ್ ಸೀಕ್ಸ್ ರೆಗ್ಯುಲಾರಿಟಿ ಸ್ಟೆಪ್ಸ್ ಅಗೇನ್ಸ್ಟ್ ವಲ್ಗ್ಯಾರಿಟಿ ಆನ್ಲೈನ್. ಅಂದರೆ ಏನಿವಾಗ ಆನ್ಲೈನಲ್ಲಿ ಬರುವಂಥ ಅಶ್ಲೀಲತೆ. ಸೊ ವಲ್ಗ್ಯಾರಿಟಿ ಮೀನ್ಸ್ ಅಶ್ಲೀಲತೆ ಅಥವಾ ಅಸಭ್ಯತೆ ಅಂತ ಕರಿತೀವಿ. ಅಶ್ಲೀಲತೆ ಅಥವಾ ಅಸಭ್ಯತೆ. ಸೊ ಏನಿವಾಗ ಆನ್ಲೈನಲ್ಲಿ ಹಲವಾರು ರೀತಿಯ ಅಶ್ಲೀಲತೆ ಮತ್ತು ಅಸಭ್ಯತೆಯ ಕಂಟೆಂಟ್ಗಳು ಏನು ಬರ್ತಾ ಇದೆ ಅವುಗಳಿಗೆ ಸಂಬಂಧಪಟ್ಟಂತೆ ನಿಯಂತ್ರಕ ಕ್ರಮಗಳನ್ನ ಇಲ್ಲಿ ಕೈಗೊಳ್ಳಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿರುವಂಥದ್ದು. ಸೊ ಈ ಒಂದು ಟಾಪಿಕ್ನ ಹಿನ್ನೆಲೆ ಮತ್ತು ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತು ಸಾಲಿಸಿಟರ್ ಜನರಲ್ ಅವರ ನಿಲುವು ಏನಾಗಿದೆ ಅನ್ನೋಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಕಾಂಟೆಕ್ಸ್ಟನ್ನು ನೋಡೋಣ, ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ನೋಡೋಣ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಯಾರಿಗೆ ಅಂತಂದರೆ ಸಾಲಿಸಿಟರ್ ಜನರಲ್ ಅಂತ ಬರ್ತಾರೆ. ಸಾಲಿಸಿಟರ್ ಜನರಲ್ ಅವರಿಗೆ ಹೇಳಿದ, ಅಂದರೆ ಕೇಂದ್ರ ಸರ್ಕಾರದ ಪರವಾಗಿ ವಕಾಲತ್ತನ್ನು ವಹಿಸಿರುವಂಥ ಸಾಲಿಸಿಟರ್ ಜನರಲ್ ಅವರಿಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಸೊ ಇಲ್ಲಿ ಏನು ಒಂದು ಆನ್ಲೈನಲ್ಲಿ ಬಳಸ್ತಾ ಇರೋ ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬಳಸ್ತಾ ಇರುವಂಥ ಫಿಲ್ತಿ ಲ್ಯಾಂಗ್ವೇಜ್ ಅಥವಾ ಇದಕ್ಕೆ ನಾವು ಕನ್ನಡದಲ್ಲಿ ಕೊಳಕು ಭಾಷೆ ಅಂತ ಕರಿತೀವಿ. ಸೊ ಈ ರೀತಿ ಒಂದು ಕೊಳಕು ಭಾಷೆಗಳ ಬಳಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಹಾಗೆ ವಲ್ಗ್ಯಾರಿಟಿ ಅಂದರೆ ಅಶ್ಲೀಲ ಪದಗಳ ಬಳಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಮೊದಲನೇದಾಗಿ ಕೊಳಕು ಭಾಷೆ, ಎರಡನೇದಾಗಿ ಅಶ್ಲೀಲತೆಯ ಬಳಕೆ ಅನ್ನುವಂಥದ್ದು ಆಗ್ತಾ ಇದೆ. ಅಶ್ಲೀಲತೆಯ ಬಳಕೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಸಾಲಿಸಿಟರ್ ಜನರಲ್ ಅವರಿಗೆ ನಿಯಂತ್ರಕ ಕ್ರಮಗಳನ್ನ ಕೈಗೊಳ್ಳಬೇಕಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಹೇಳಿರುವಂಥದ್ದು. ಹಾಗಿದ್ರೆ ಯಾಕೆ ಈ ರೀತಿಯ ಒಂದು ಚರ್ಚೆ ಇವಾಗ ಆಗ್ತಾ ಇರುವಂಥದ್ದು ಅನ್ನುವಂಥದ್ದು ನೋಡೋದಾದರೆ, ಸೊ ಇತ್ತೀಚೆಗೆ ನಾವು ನೋಡಿರ್ಬೋದು ಏನಂತಂದರೆ ರಣವೀರ್ ಅಲಹಾಬಾದಿಯಾ ಅನ್ನುವಂಥ ವ್ಯಕ್ತಿ. ಸೊ ಈತ ಏನು ಮಾಡ್ತಾನಂತಂದರೆ ಒಂದು ಯೂಟ್ಯೂಬ್ ಒಂದು ಪ್ರೋಗ್ರಾಮಲ್ಲಿ ಇಂಡಿಯಾ ಗಾಟ್ ಲೇಟೆಂಟ್ ಅನ್ನುವಂಥ ಒಂದು ಪ್ರೋಗ್ರಾಮಲ್ಲಿ ಏನು ಮಾಡ್ತಾನಂತಂದರೆ ಅಸಭ್ಯವಾಗಿರುವಂಥ ಒಂದು ಬಳಕೆಯನ್ನು ಮಾಡ್ತಾನೆ, ಪದಗಳ ಬಳಕೆಯನ್ನು ಮಾಡಿರ್ತಾನೆ. ಸೊ ಈ ಹಿನ್ನೆಲೆಯಲ್ಲಿ ಆತನ ಮೇಲೆ ಏನು ಮಾಡ್ತಾರೆ ಅಂತಂದರೆ ಆತ ನಡೆಸುವಂಥ ಶೋಗಳಾಗಿರ್ಬೋದು ಅಥವಾ ಪಾಡ್ಕಾಸ್ಟ್ಗಳಾಗಿರ್ಬೋದು ಅವುಗಳ ಮೇಲೆ ಏನು ಮಾಡ್ತಾರೆ ಅಂತಂದರೆ ನಿರ್ಬಂಧವನ್ನು ಹಾಕ್ತಾರೆ. ಸೊ ಈ ನಿರ್ಬಂಧವನ್ನು ತೆರವು ಮಾಡಬೇಕಂತ ಹೇಳಿ ಏನು ಮಾಡ್ತಾನಂತಂದರೆ ಈ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರ್ತಾನೆ. ಸೊ ಇವಾಗ
ಈ ಒಂದು ಮನವಿಯನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಅಂದರೆ ಈತ ನೆಕ್ಸ್ಟ್ ಅಂದರೆ ಫ್ಯೂಚರ್ನಲ್ಲಿ ತನ್ನ ಭವಿಷ್ಯದಲ್ಲಿ ಮತ್ತೆ ಪ್ರೋಗ್ರಾಮ್ಗಳನ್ನ ಅಥವಾ ಶೋಗಳನ್ನ ನಡೆಸಲಿಕ್ಕೆ ಅನುಮತಿಯನ್ನು ನೀಡಬೇಕಂತ ಹೇಳಿ ಮನವಿಯನ್ನು ಮಾಡಿಕೊಂಡಿರ್ತಾನೆ. ಅದಕ್ಕೆ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿದೆ. ಹಾಗೆ ಕೆಲವೊಂದಿಷ್ಟು ಇಲ್ಲಿ ನಿಬಂಧನೆಗಳನ್ನು ಕೂಡ ಹಾಕಿದ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿಲುವು ಏನಾಗಿದೆ ಅಂದರೆ ಏನಿವಾಗ ಆನ್ಲೈನಲ್ಲಿ ಈ ಒಂದು ಅಶ್ಲೀಲತೆಯ ಒಂದು ಬಳಕೆ ಅನ್ನೋಂಥದ್ದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದೆ ಅನ್ನೋಂಥ ನೋಡೋಣ. ಸೊ ಏನಂತಂದ್ರೆ ಈ ಹಾಸ್ಯ ಮತ್ತು ಈ ವಿಕೃತತೆ ಏನಿರುತ್ತೆ, ವಿಕೃತತೆಯ ನಡುವೆ ಒಂದು ಸ್ಪಷ್ಟವಾಗಿರುವಂಥ ವ್ಯತ್ಯಾಸ ಇರಬೇಕು. ಯಾವುದು ನಮಗೆ ಹಾಸ್ಯ, ಯಾವುದು ವಿಕೃತಿ ಅನಿಸುತ್ತೆ ಅನ್ನೋದರ ನಡುವೆ ಆ ವ್ಯತ್ಯಾಸವನ್ನು ಗಮನಿಸಬೇಕು. ಸೊ ನಾವಿಲ್ಲಿ ಏನು ಹಾಸ್ಯದ ನೆಪದಲ್ಲಿ ಅಶ್ಲೀಲವಾಗಿ ಪದಗಳನ್ನ ಬಳಕೆನ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಗುರುತಿಸಿರುವಂಥದ್ದು. ಹಾಗೆ ಎಲ್ಲರಿಗೂ ಕೂಡ ಏನಂತಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಸೊ ಈ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದುರ್ಬಳಕೆಯನ್ನು ಮಾಡಿಕೊಳ್ಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸೊ ನಾವು ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದ್ರೆ, ಸೊ ಏನು ಈ ರಣಬೀರ್ ಅಲಹಾಬಾದಿಯ ಏನಿದ್ದಾನೆ ಇವನು, ಸೊ ಈ ರೀತಿ ಒಂದು ಏನು ಈ ಇಂಡಿಯಾ ಗಾಟ್ ಲೇಟೆಂಟ್ ಅನ್ನುವಂಥ ಶೋನಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ ನಂತರ ಈತನ ಮೇಲೆ ಮಹಾರಾಷ್ಟ್ರ ಮತ್ತು ಅಸ್ಸಾಂನಲ್ಲಿ FIR ಅನ್ನು ದಾಖಲಿಸಲಾಗತ್ತೆ. ಸೊ ಅಂದರೆ ಈತನ ಬಂಧಿಸಲಿಕ್ಕೆ ಏನು ಮಾಡಲಾಗತ್ತೆ ಅಂದರೆ ಆದೇಶವನ್ನು ಹೊರಡಿಸಲಾಗತ್ತೆ. ಸೊ ಈ ಬಂಧನದಿಂದ ಏನು ತನಗೆ ಮಧ್ಯಂತರವಾದಂಥ ರಕ್ಷಣೆಯನ್ನು ನೀಡಬೇಕಂತ ಹೇಳಿ ಈತ ಹೋಗ್ತಾನೆ. ಸೊ ಇದರಿಂದನೂ ಕೂಡ ಏನು ಮಾಡೋದಂದರೆ ಸುಪ್ರೀಂ ಕೋರ್ಟ್ ಇಲ್ಲಿ ರಕ್ಷಣೆಯನ್ನು ನೀಡಿರುವಂಥದ್ದು. ಸೊ ಈ ಹಿಂದೆ ಇಲ್ಲಿ ಏನು ಆದೇಶವನ್ನು ನೀಡಲಾಗಿತ್ತು ಅಂತಂದರೆ ಈತನ ವಿರುದ್ಧ, ಸೊ ಈತ ಯಾವುದೇ ರೀತಿಯ ಪ್ರದರ್ಶನ ಆಗಿರ್ಬೋದು ಅಥವಾ ಪಾಡ್ಕಾಸ್ಟ್ಗಳನ್ನು ಇಲ್ಲಿ ಮಾಡಬಾರ್ದು ಅಂತ ಹೇಳಿ ನಿರ್ಬಂಧವನ್ನು ಏನು ಹಾಕಲಾಗಿತ್ತು, ಆ ನಿರ್ಬಂಧವನ್ನು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಹಾಕಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡಿರುವಂಥ ಸಾಲಿಸಿಟರ್ ಜನರಲ್ ಅವರ ಒಂದು ನಿಲುವು ಏನಾಗಿದೆ ಅಥವಾ ಅಭಿಪ್ರಾಯ ಏನಾಗಿದೆ ಅನ್ನೋದು ನೋಡೋಣ. ಜನರಲ್ ಅವರ ಅಭಿಪ್ರಾಯ. ಸೊ ಇವಾಗ ಸದ್ಯಕ್ಕೆ ಸಾಲಿಸಿಟರ್ ಜನರಲ್ ಆಗಿ ತುಷಾರ್ ಮೆಹ್ತಾ ಅವರು ಇದ್ದಾರೆ. ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ ಹಾಸ್ಯ ಅನ್ನುವಂಥದ್ದು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾರೆ. ಹಾಸ್ಯ ಅನ್ನುವಂಥದ್ದು ಶುದ್ಧವಾಗಿರಬೇಕು, ಹಾಗೆ ಅದನ್ನು ಎಲ್ಲರೂ ಕೂಡ ಆನಂದಿಸುವಂತೆ ಇರಬೇಕು. ಎಲ್ಲರೂ ಕೂಡ ಅದನ್ನು ಎಂಜಾಯಬಲ್ ಮಾಡುವಂಥ ಇರಬೇಕು ಅಂತ ಹೇಳಿ ಇಲ್ಲಿ ತುಷಾರ್ ಮೆಹ್ತಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಅದು ಯಾರಿಗೂ ಕೂಡ ಮುಜುಗರವನ್ನು ಉಂಟು ಮಾಡಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಇವರು ಹೇಳ್ತಾರೆ. ಹಾಗೆ ಏನಿವಾಗ ಪ್ರತಿಭೆಯನ್ನು ಎಲ್ಲರೂ ಕೂಡ ಇಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೊಲಸು ಭಾಷೆಯನ್ನು ಏನು ಬಳಕೆಯನ್ನು ಮಾಡ್ತಾ ಇದ್ದಾರೆ, ಸೊ ಈ ಹೊಲಸು ಭಾಷೆಯ ಬಳಕೆ ಅನ್ನುವಂಥದ್ದು ಪ್ರತಿಭೆ ಅಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹೊಲಸು ಭಾಷೆ ಬಳಕೆ ಅದು ಪ್ರತಿಭೆ ಅಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿರುವಂಥ ಅಂತಿಮವಾದಂಥ ನಿಲುವು ಏನಂತಂದ್ರೆ, ಏನಿವಾಗ ಆನ್ಲೈನ್ ಕಂಟೆಂಟ್ಗಳಲ್ಲಿ ಬರ್ತಾ ಇರುವಂಥ ಅಶ್ಲೀಲತೆಯ ಒಂದು ಬಳಕೆಯ ಕುರಿತು ಏನಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಾರ್ಗಸೂಚಿಗಳನ್ನ ಕೈಗೊಳ್ಳಬೇಕು. ಹಾಗೆ ಅಶ್ಲೀಲತೆಯನ್ನು ವಾಣಿಜ್ಯೀಕರಣಗೊಳಿಸಬಾರ್ದು, ಅದನ್ನು ಕಮರ್ಷಿಯಲೈಸೇಷನ್ ಮಾಡಿಕೊಳ್ಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ. ನಮಸ್ಕಾರ.